ಪಶ್ಚಿಮ ಬಂಗಾಳದ ಸುದ್ದಿಯೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಆರಂಭಿಸ್ತಾ ಇದ್ದೀವಿ. ನಿನ್ನೆ ಮೊನ್ನೆ ಅದರ ಹಿಂದಿನ ದಿವಸ ಹೇಳಿದಷ್ಟು ಜಾಸ್ತಿ ಸುದ್ದಿಗಳಿಲ್ಲ, ಕ್ವಿಕ್ಕಾಗಿ ಬೇರೆ ಸುದ್ದಿಗಳಿಗೆ ಹೋಗ್ತೀವಿ. ಮಧ್ಯರಾತ್ರಿ 2 ಗಂಟೆ ಕೋಲ್ಕತ್ತಾದ ಕಾಲಿಘಾಟ್ನಲ್ಲಿರುವಂಥ ಅಭಿಷೇಕ್ ಬ್ಯಾನರ್ಜಿ ಮನೆಗೆ ಪೊಲೀಸರು ಬಂದರು. ಬಿಗಿ ಭದ್ರತೆಯೊಂದಿಗೆ ಬಂದರು. ಬಾಗಿಲು ಬಡಿದ್ರು, ತೆಗಿಲಿಲ್ಲ ಬಾಗಿಲು ಮುರಿದ್ರು. ಬಾಗಿಲು ಮುರಿದು ಒಳಗೆ ಹೋಗಿ ಸರ್ಚ್ ಮಾಡಿದ್ರು. ಸುಮಿತ್ ರಾಯ್ನನ್ನು ಹುಡುಕಿಕೊಂಡು ಬಂದಿದ್ದು. ಸುಮಿತ್ ರಾಯ್ ಅಭಿಷೇಕ್ ಬ್ಯಾನರ್ಜಿ ಆಪ್ತ ಕಾರ್ಯದರ್ಶಿ ಅನ್ನೋದಕ್ಕೂ ಅಡ್ಡಿಯಿಲ್ಲ. ಸುಮಿತ್ ರಾಯ್ನನ್ನು ಹುಡುಕ್ತಾ ಇದ್ರು ಪೊಲೀಸರು. ಮೊಬೈಲ್ ನೆಟ್ವರ್ಕ್ ಚೆಕ್ ಮಾಡಿದ್ರೆ ಅಭಿಷೇಕ್ ಬ್ಯಾನರ್ಜಿ ಅವರ ಮನೆಯೇ ತೋರಿಸ್ತಿತ್ತಂತೆ. ಮನೆಯಲ್ಲೇ ಇದ್ದಾನೆ ನೀವು ನನ್ನ ಕಂಡು ಬಂದು ಮಧ್ಯರಾತ್ರಿ ಬಾಗಿಲು ಬಡ್ದಿದ್ದಾರೆ. ಬಾಗಿಲು ತೆಗೆದೇ ಇದ್ದಾಗ ಹೊಡೆದಿದ್ದಾರೆ. ಒಳಗೆ ಹೋಗಿ ಹುಡುಕಿದ್ರೆ ಆತ ಇಲ್ಲ, ಸುಮಿತ್ ರಾಯ್ ಇಲ್ಲ. ಇದ್ರ ನಿಮ್ಮ PS ಸುಮಿತ್ ರಾಯ್ ಮನೆಯಲ್ಲಿ ಅಂತ ಕೇಳಿದರೆ ಅಭಿಷೇಕ್ ಬ್ಯಾನರ್ಜಿ ಹೇಳ್ತಾರೆ, ಈ ರೇಡ್ ಯಾರು ಮಾಡಿದ್ದಾರೆ ಅವ್ರನ್ನ ಕೇಳ್ಕೊಳ್ಳಿ ಅಂದ್ರೆ ಅವರು. ಮನೆ ಹತ್ತತ್ರ, ಅತ್ತೆ ಅಳಿಯನ ಮನೆ ಹತ್ತತ್ರ ಇದೆ. ಅಭಿಷೇಕ್ ಬ್ಯಾನರ್ಜಿ ಮನೆ ಮೇಲೆ ಪೊಲೀಸರು ರೇಡ್ ಮಾಡಿದ್ದಾರೆ ಅಂತ ಗೊತ್ತಾದ ತಕ್ಷಣ ಮಮತಾ ಬ್ಯಾನರ್ಜಿ ಮಧ್ಯರಾತ್ರಿನೇ ಬಂದಿದ್ದರು. ಇದು ವಾಪಸ್ ಹೋಗುವಾಗಿನ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ವಾಪಸ್ ಹೊರಟ ಮೇಲೆ ಇದು ಅಲ್ಲೊಂದು ಸಾಲ್ಬೋನಿ ಪೊಲೀಸ್ ಸ್ಟೇಷನ್ ಅಂತ ಸ್ಟೇಷನ್ ಇದೆ, ಅಲ್ಲಿ FIR ಆಗಿರೋದು. ಮೇದಿಪುರ ಜಿಲ್ಲೆಯ ಸಾಲ್ಬೋನಿ ಪೊಲೀಸ್ ಸ್ಟೇಷನ್ನಲ್ಲಿ FIR ಆಗಿದೆ. ಅಲ್ಲಿನ ಪೊಲೀಸರು ಕೇಂದ್ರೀಯ ಭದ್ರತಾ ಪಡೆಗಳ ಭದ್ರತೆಯಲ್ಲಿ ಬಂದು ಮನೆ ಮೇಲೆ ರೇಡ್ ಮಾಡಿದರು. ಮಧ್ಯರಾತ್ರಿ 2 ಗಂಟೆಗೆ ಬಂದು ಬಾಗಿಲು ಬಡದವರು, ಆನಂತರ ಬಾಗಿಲು ಒಡೆದವರು ಬೆಳಗ್ಗೆ 8 ಗಂಟೆಗೆ ಮುಗಿಸಿ ಹೊರಟರು. ಯಾರನ್ನು ಹುಡುಕಿಕೊಂಡು ಬಂದಿದ್ರಲ್ಲ ಸುಮಿತ್ ರಾಯ್, ಆತ ಅಂತೂ ಸಿಗಲಿಲ್ಲ. ಈಗ ಬರುವ ಪ್ರಶ್ನೆ, ಏನು ಕೇಸಿಗೆ ರೇಡ್ ಮಾಡಿದ್ರು ಈತ ಸುಮಿತ್ ರಾಯ್? ಈಗಾಗಲೇ ಒಂದು ಕೇಸ್ ನಡೀತಾ ಇದೆ. ಶಾಸಕರ ಸಹಿಗಳನ್ನು ಅಭಿಷೇಕ್ ಬ್ಯಾನರ್ಜಿ ಫೋರ್ಜರಿ ಮಾಡಿದ್ದಾರೆ ಅಂತ, ತಮಗೆ ಬೇಕಾದವರನ್ನು ವಿಪಕ್ಷ ನಾಯಕ ಮಾಡೋದಕ್ಕೆ ಫೋರ್ಜರಿ ಮಾಡಿದ್ದಾರೆ ಅನ್ನೋದೊಂದು FIR ಆಗಿದೆ. ಅದರ ತನಿಖೆಗೆ 2 ಸಲ ಪೊಲೀಸರು ನೋಟಿಸ್ ಕೊಟ್ಟಾಗಲೂ ಇವರು ಹೋಗಲಿಲ್ಲ. ಹೈಕೋರ್ಟ್ ಹೇಳ್ತು, 3ನೇ ಸಲ ಒಂದು ನೋಟಿಸ್ ಕೊಡಿ, ಬರದೆ ಹೋದರೆ ಎಳ್ಕೊಂಬನ್ನಿ, ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಕೋಲ್ಕತ್ತಾ ಹೈಕೋರ್ಟ್ ಹೇಳ್ತು. ಅದಾದ ಮೇಲೆ ಹೋದರು. ಅಭಿಷೇಕ್ ಬ್ಯಾನರ್ಜಿ ಒಂದು ಸುತ್ತು ವಿಚಾರಣೆಯನ್ನು ಎದುರಿಸಿ ಬಂದಿದ್ದಾರೆ. ಈ ಕೇಸ್ ಬೇರೆ. ಇದು 2007-8ರ ವಿಷಯ. 2011ರಲ್ಲಿ ತೃಣಮೂಲ ಕಾಂಗ್ರೆಸ್ ಬಂದಿದ್ದು, 2007-8ರಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಆಡಳಿತದಲ್ಲಿತ್ತು ಪಶ್ಚಿಮ ಬಂಗಾಳದಲ್ಲಿ. ಕಮ್ಯುನಿಸ್ಟ್ ಪಾರ್ಟಿ ಆಡಳಿತದಲ್ಲಿತ್ತು. ಮಮತಾ ಬ್ಯಾನರ್ಜಿ ಕಮ್ಯುನಿಸ್ಟ್ ಪಾರ್ಟಿಯ ವಿರುದ್ಧ ಜಂಗಿ ನಿಕಾಲಿ ಕುಸ್ತಿ ಅಂಥೇಳಿ ದೊಡ್ಡ ಮಟ್ಟದ ಫೈಟ್ ಮಾಡ್ತಾಯಿದ್ರು. ರಾಜ್ಯದಾದ್ಯಂತ ಫೈಟ್ ಮಾಡ್ತಾಯಿದ್ರು. ನಂದಿಗ್ರಾಮ್ ಹೋರಾಟ ಎಲ್ಲ ಆದವಲ್ಲ, ಅದೇ ರೀತಿಯಾದ ಇನ್ನೊಂದು ಹೋರಾಟವನ್ನು ಮಮತಾ ಬ್ಯಾನರ್ಜಿ ಮಾಡಿದರು. ಕಮ್ಯುನಿಸ್ಟ್ ಸರ್ಕಾರ ಜಿಂದಾಲ್ ಕಂಪನಿಯವರಿಗೆ 4300 ಎಕರೆ ಲ್ಯಾಂಡನ್ನು ಅಲಾಟ್ ಮಾಡಿತ್ತು ಸ್ಟೀಲ್ ಫ್ಯಾಕ್ಟ್ರಿ ಮಾಡೋದಕ್ಕೆ. ಅಲ್ಲಿ ಸ್ಟೀಲ್, ಕಲ್ಲಿದ್ದಲು 2 ಫ್ಯಾಕ್ಟ್ರಿ ಹಾಕೋದು, ಕಲ್ಲಿದ್ದಲು ಗಣಿಗಾರಿಕೆ ಮಾಡುವುದಕ್ಕೆ, ಸ್ಟೀಲ್ ಫ್ಯಾಕ್ಟ್ರಿ ಮಾಡೋದಕ್ಕೆ 4300 ಎಕರೆ ಕಮ್ಯುನಿಸ್ಟ್ ಗೌರ್ಮೆಂಟ್ ಕೊಟ್ಟಿತ್ತು 2007-8ನಲ್ಲಿ. ಪ್ರಾಸೆಸ್ ಶುರುವಾಗಿತ್ತದು. ಈ ಜಿಂದಾಲ್ನವರಿಗೆ ಸರ್ಕಾರ ಅಲಾಟ್ ಮಾಡಿದ ಜಾಗದ ಹೊರತಾಗಿಯೂ ಇನ್ನಷ್ಟು ಜಮೀನು ಬೇಕಾಗಿತ್ತು. ಆ ಜಮೀನು ಟೋಟಲ್ಲು 294 ಎಕರೆ. ಆ 294 ಎಕರೆ ಜಮೀನನ್ನು 485 ರೈತರು ಉಳುಮೆ ಮಾಡ್ತಾಯಿದ್ರು. ನೋಡಿ, ನೀವು ಒಬ್ಬೊಬ್ಬ ರೈತನಿಗೆ ಎಷ್ಟು ಅಂದರೆ 1 ಎಕರೆನೂ ಆಗೋದಿಲ್ಲ. 294 ಎಕರೆ ಜಮೀನನ್ನು 485 ರೈತರು ಉಳುಮೆ ಮಾಡ್ತಾಯಿದ್ರು. ಜಿಂದಾಲ್ ಕಂಪನಿ ಆ ರೈತರಿಗೆ ದುಡ್ಡು ಕೊಟ್ಟು ಆ ಜಮೀನನ್ನು ಖರೀದಿ ಮಾಡಿತು. ಆ 294 ಎಕರೆ ಜಮೀನಿನ ಪೈಕಿ 100 ಎಕರೆಗಿಂತ ಜಾಸ್ತಿ ಬುಡಕಟ್ಟು ಸಮುದಾಯದವರಿಗೆ ಸೇರಿತ್ತು, ST ಸಮುದಾಯದವರಿಗೆ ಸೇರಿತ್ತು ಜಮೀನು.
ಎಸ್ ಟಿ ಸಮುದಾಯದವರು ಅವರಿಂದ ಜಮೀನನ್ನು ಖರೀದಿ ಮಾಡಬಾರದು, ಅವರು ಜಮೀನನ್ನು ಮಾರಲೂಬಾರದು. ಜಿಂದಾಲ್ ಕಂಪನಿಗೆ ಹೆಲ್ಪ್ ಆಗೋದಕ್ಕೆ ಕಮ್ಯುನಿಸ್ಟ್ ಸರ್ಕಾರ ಏನೇನೋ ಸಹಾಯ ಎಲ್ಲ ಮಾಡಿಕೊಟ್ಟಿತ್ತಂತೆ. ಕಮ್ಯುನಿಸ್ಟ್ ಸರ್ಕಾರ ಮಾಡಿಕೊಟ್ಟಿತ್ತಂತೆ ಜಿಂದಾಲ್ ಕಂಪನಿಗೆ ಸಹಾಯ ಮಾಡೋದಕ್ಕೆ. ನೀವು ತಗೊಳ್ರಿ ಆಮೇಲೆ ನೋಡೋಣ ಅದನ್ನ ಅಂತ. ಜಿಂದಾಲ್ ಕಂಪನಿಯವ್ರು ತಗೊಂಡ್ರು. ಅವ್ರ ಉದ್ದೇಶ ಒಂದು ದೊಡ್ಡದು ಒಳ್ಳೆ ಫ್ಯಾಕ್ಟ್ರಿ ಹಾಕಿ ಜನರಿಗೆ ಉದ್ಯೋಗ ಕೊಡಬೇಕು ಅಂತಲೇ ಇತ್ತು ಉದ್ದೇಶ. ಆಮೇಲೆ ನೋಡಿದ್ರೆ ಜಿಂದಾಲ್ ಕಂಪನಿಯವರು ಸಂಶೋಧನೆ ನಡೆಸಿದಾಗ ಗೊತ್ತಾಯಿತು, ಅಲ್ಲಿ ನಾವು ಅಂದ್ಕೊಂಡಷ್ಟು ಕಲ್ಲಿದ್ದಲು ಇಲ್ಲ. ಅಲ್ಲಿ ಸ್ಟೀಲ್ ಫ್ಯಾಕ್ಟ್ರಿ ಹಾಕಿದ್ರೆ ವಯಬಲ್ ಆಗೋದಿಲ್ಲ ಅಂತ ಜಿಂದಾಲ್ ಕಂಪನಿಯವ್ರಿಗೆ ಗೊತ್ತಾಯಿತು. ಅವರು ಇಡೀ ಪ್ರಾಜೆಕ್ಟನ್ನು ಡ್ರಾಪ್ ಮಾಡಿದರು. ಅವ್ರದ್ದೇನಿಲ್ಲ, ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತ ಬಂದರು ಅವರು. ಸರ್ಕಾರ ಜಮೀನು ಕೊಡ್ತು, ಇವರು ಒಂದಷ್ಟು ಜಮೀನು ಖರೀದಿ ಮಾಡಿದ್ರು. 100ಕ್ಕೂ ಹೆಚ್ಚು ಎಕರೆ ಖರೀದಿ ಮಾಡೋದಕ್ಕೆ ಬರಲಿಲ್ಲ, ಆದರೂ ಮಾಡಿದ್ರು ಇವರು ಅಂತಂದರು. ಫೈನಲಿ ಏನಾಯಿತು, ಅಲ್ಲಿ ಫ್ಯಾಕ್ಟ್ರಿ ವಯಬಲ್ಲ ಅಲ್ಲ, ಲಾಭದಾಯಕವಾಗಿ ಫ್ಯಾಕ್ಟ್ರಿ ನಡೆಸೋದಕ್ಕಾಗೋದಿಲ್ಲ ಅಂತಾಯಿತು. ನಾವು ಪ್ರಾಜೆಕ್ಟನ್ನೇ ಡ್ರಾಪ್ ಮಾಡ್ತೀವಿ ಅಂದರು ಜಿಂದಾಲ್ನವರು. ಆ 485 ರೈತರ ಹತ್ರ 294 ಎಕರೆ ಜಮೀನು ತಗೊಂಡಿತ್ತಲ್ಲ ಜಿಂದಾಲ್ ಕಂಪನಿ, ಅವ್ರು ಏನಂದರು, ನಾವು ಆಲ್ರೆಡಿ ದುಡ್ಡು ಕೊಟ್ಟು ಜಮೀನು ತಗೊಂಡಿದ್ದೀವಿ, ಈಗ ಫ್ಯಾಕ್ಟ್ರಿ ವಯಬಲ್ ಅಲ್ಲ, ಆದರೂ ನಾವು ಆ ರೈತರಿಗೆ ಆ ಜಮೀನನ್ನು ಉಚಿತವಾಗಿ ಕೊಟ್ಟು ಬಿಡ್ತೀವಿ ಅಂತ ಜಿಂದಾಲ್ ಕಂಪನಿ ಹೇಳ್ತು. ಫ್ರೀಯಾಗಿ ಕೊಟ್ಟು ಬಿಡ್ತೀವಿ ನಾವು ಆ ಜಮೀನನ್ನು. ಯಾವ್ಯಾವ ರೈತರಿಂದ ಖರೀದಿ ಮಾಡಿದ್ದೇವೆಯೋ ಅವ್ರು ನಮಗೆ ವಾಪಸ್ ದುಡ್ಡು ಕೊಡೋದು ಬೇಡ, ನಾವು ಜಮೀನನ್ನು ಅವ್ರಿಗೆ ವಾಪಸ್ ಕೊಟ್ಟು ಬಿಡ್ತೀವಿ, ಅವ್ರು ಮುಂಚೆ ಹೆಂಗೆ ಉಳುಮೆ ಮಾಡ್ಕೊಂಡಿದ್ರು ಉಳುಮೆ ಮಾಡ್ಕೊಂಡಿರಲಿ ಅಂತ. ಅಷ್ಟೊತ್ತಿಗಾಗಲೇ ಆ ಜಮೀನಿನ ರೇಟ್ ಜಾಸ್ತಿ ಆಗಿಬಿಟ್ಟಿತ್ತು. ಜಮೀನಿನ ರೇಟು ಜಾಸ್ತಿ ಆಗಿತ್ತು. ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರವೂ ಬದಲಾಗಿತ್ತು. ಆ 294 ಎಕರೆ ಜಮೀನು 485 ರೈತರಿಗೆ ಹೋಗಲೇ ಇಲ್ಲ. ಅದು ಏನೇನೋ ಡಾಕ್ಯುಮೆಂಟ್ಗಳು ಎಲ್ಲೆಲ್ಲೋ ಫೋರ್ಜರಿಯಾಗಿ ಏನೇನೋ ಚೇಂಜ್ ಆಗಿಬಿಡ್ತು. ಯಾವ ರೈತರಿಂದ ಖರೀದಿ ಮಾಡಿದ್ರಲ್ಲ ಆ ರೈತರಿಗೆ ಆ ಜಮೀನು ಹೋಗಲಿಲ್ಲ. ಎಷ್ಟೆಷ್ಟೋ ಪಟ್ಟು ಹೆಚ್ಚಿನ ಬೆಲೆಗೆ ಯಾರ್ಯಾರಿಗೋ ಮಾರಾಟ ಆಗಿಬಿಡ್ತದು. ಕೇಸ್ ಅದು ಕೇಸು. ಅದಾದ ನಂತರ ಮನಿ ಟ್ರಯಲ್ ಚೆಕ್ ಮಾಡಿದ್ರೆ ಅಭಿಷೇಕ್ ಬ್ಯಾನರ್ಜಿ PA ಅಕೌಂಟಿಗೆ ದುಡ್ಡು ಬಂದಿತ್ತು. ಯಾರದ್ದೋ ಜಮೀನು ಯಾರಿಗೋ ಮಾರಾಟವಾಯಿತು, ದುಡ್ಡು ಬಂದಿದ್ದು ಯಾರಿಗೆ ಅಂದರೆ ಅಭಿಷೇಕ್ ಬ್ಯಾನರ್ಜಿ PA ಸುಮಿತ್ ರಾಯ್ ಅಕೌಂಟಿಗೆ ಬಂದಿತ್ತು. FIR ಆಯಿತು, ಒಂದು ತನಿಖೆ ಆಗಲಿಲ್ಲ. ಅವ್ರದ್ದೇ ಸರ್ಕಾರ ಇತ್ತು, ಅವ್ರ ವಿರುದ್ಧ ಹೆಂಗೆ ತನಿಖೆ ಆಗುತ್ತೆ ಅನ್ನೋ ಥರ ಇತ್ತು ವಾತಾವರಣ. ಈಗ ಸರ್ಕಾರ ಬದಲಾಗಿದೆ, ಪೊಲೀಸರು ಎಲ್ಲ ಬೀರುನಲ್ಲಿ ಬಿದ್ಕೊಂಡಿತ್ತು, ಏನು ಹಳೆಯ ಫೈಲ್ ತೆಗೆದು ಧೂಳು ಝಾಡಿಸಿದ್ದಾರೆ ಅದರ ಮೇಲಿಂದು, ಏನು ಕೇಸು ಅಂತ ನೋಡಿದ್ದಾರೆ. ಸುಮಿತ್ ರಾಯ್ ಅಕೌಂಟಿಗೆ ಹೋಗಿದ್ದಪ್ಪ, ಈಗ ಸುಮಿತ್ ರಾಯನ ಕರ್ಕೊಂಬಂದು ವಿಚಾರಣೆ ಮಾಡಬೇಕು ಅಂದಿದ್ದಾರೆ. ಆತನನ್ನು ಹುಡುಕಿಕೊಂಡು ಮೊಬೈಲ್ ಲೊಕೇಶನ್ ಸಿಕ್ಕಿದೆ ಅಂತ ಅಭಿಷೇಕ್ ಬ್ಯಾನರ್ಜಿ ಮನೆಗೆ ಬಂದಿದ್ದಾರೆ. ಅಲ್ಲಿ ಇಲ್ಲ. ಕೋಟಿಗಟ್ಟಲೆ ದುಡ್ಡು ಸುಜಯ್ ಹಜ್ರಾ ಅನ್ನುವಂಥ ಮಾಜಿ ಶಾಸಕ ಆತನ ಅಕೌಂಟ್ನಿಂದ ಸುಮಿತ್ ರಾಯ್ ಅಕೌಂಟಿಗೆ ಬಂದಿದೆ. ಸುಜಯ್ ಹಜ್ರಾ 7ನೇ ತಾರೀಕು ಅರೆಸ್ಟ್ ಆಗಿದೆ, ಜೂನ್ 7ನೇ ತಾರೀಕು. ಈಗ ಸುಮಿತ್ ರಾಯ್ ಅರೆಸ್ಟ್ ಆಗಬೇಕು. ಅಭಿಷೇಕ್ ಬ್ಯಾನರ್ಜಿ ಅವರ ಮನೆಯಲ್ಲಿ ಮೊಬೈಲ್ ಲೊಕೇಶನ್ ಇತ್ತು, ಬಟ್ ಸುಮಿತ್ ರಾಯ್ ಇರಲಿಲ್ಲ. ಪಶ್ಚಿಮ ಬಂಗಾಳದ ಸಚಿವ ಶಂಕರ್ ಘೋಷ್ ಮಾತಾಡಿದ್ದಾರೆ ಇದರ ಬಗ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.